ಮೈಸೂರಿನಂತಹ ನಗರಗಳಲ್ಲಿ ಜಿಮ್ ವ್ಯವಹಾರವು ಯಾಕೆ ಅಂದುಕೊಂಡಷ್ಟು ಲಾಭದಾಯಕವಲ್ಲ ಎಂಬ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ನೀವು ಈ ವಿಡಿಯೋವನ್ನು ನೋಡಿ. ಜಿಮ್ ವ್ಯವಹಾರದ ಕಹಿ ಸತ್ಯ, ಹೂಡಿಕೆ ಮಾಡುವ ಮುನ್ನ ಯೋಚಿಸಿ. ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮೈಸೂರಿನ ಪ್ರತಿ ಲೇಔಟ್ನಲ್ಲಿ 3 ರಿಂದ 5 ಜಿಮ್ ಹಾಗೂ ಕೆಲವೊಂದು ರಸ್ತೆಗಳಲ್ಲಿ 5 ರಿಂದ 8ಕ್ಕೂ ಹೆಚ್ಚು ಜಿಮ್ಗಳು ಕಾಣಸಿಗುತ್ತದೆ. ಜಿಮ್ ವ್ಯವಹಾರದ ಕಹಿ ಸತ್ಯ, ಹೂಡಿಕೆ ಮಾಡುವ ಮುನ್ನ ಯೋಚಿಸಿ. ಫಿಟ್ನೆಸ್ ಬಗ್ಗೆ ಕ್ರೇಜ್ ಹೆಚ್ಚುತ್ತಿರುವುದು ಒಳ್ಳೆಯದೇ, ಆದರೆ ಒಬ್ಬ ಉದ್ಯಮಿಯಾಗಿ ಜಿಮ್ ತೆರೆಯುವುದು ಲಾಭದಾಯಕವೇ? ಉತ್ತರ ಅಂದುಕೊಂಡಷ್ಟು ಸುಲಭವಲ್ಲ. ಹೊಸ ಜಿಮ್ಗಳಿಗೆ ಹೊಸ ಮೆಂಬರ್ಗಳು ಬರುತ್ತಿಲ್ಲ, ಎಲ್ಲರೂ ಅದೇ ಜನರ ಸಮೂಹವನ್ನು ಕಿತ್ತುಕೊಳ್ಳುತ್ತಿದ್ದಾರೆ. ನೀವು ಹೊಸ ಜಿಮ್ ತೆಗೆದರೆ ಪಕ್ಕದ ಜಿಮ್ಗಳಿಗೆ ನಷ್ಟವಾಗುವುದಿಲ್ಲ, ಹೊಸ ಜಿಮ್ ತೆಗೆದ ನೀವೇ ನಷ್ಟವನ್ನು ಅನುಭವಿಸಿ ಹಣವನ್ನು ಕಳೆದುಕೊಳ್ಳುವಿರಿ. ಜಿಮ್ ವ್ಯವಹಾರದಲ್ಲಿರುವ ಸವಾಲುಗಳು: ಹೆಚ್ಚಿನ ಆರಂಭಿಕ ಹೂಡಿಕೆ, ಹೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಒಳ್ಳೆಯ ಜಿಮ್ ಅಂದರೆ ಕನಿಷ್ಠ 15 ರಿಂದ 30 ಲಕ್ಷ ರೂಪಾಯಿಗಳ ಉಪಕರಣಗಳು, ಅಕ್ವಿಪ್ಮೆಂಟ್ಸ್ ಬೇಕು. ಉದಾಹರಣೆಗೆ ಮೈಸೂರಿನಂತಹ ನಗರದಲ್ಲಿ ಬಾಡಿಗೆ ಮತ್ತು ಅಡ್ವಾನ್ಸ್ ಕೂಡ ಲಕ್ಷಗಳಲ್ಲಿ ಇರುತ್ತದೆ. ಈ ಹಣವನ್ನು ಮರಳಿ ಪಡೆಯಲು ವರ್ಷಗಳೇ ಬೇಕಾಗುತ್ತವೆ. ವಿಪರೀತ ಪೈಪೋಟಿ, ಹೈ ಕಾಂಪಿಟಿಷನ್. ಮೈಸೂರಿನಲ್ಲಿ ಈಗಾಗಲೇ 100 ಜಿಮ್ಗಳಿವೆ. ಗ್ರಾಹಕರನ್ನು ಸೆಳೆಯಲು ಜಿಮ್ ಮಾಲೀಕರು ಅನಿವಾರ್ಯವಾಗಿ ಫೀಸ್ ಕಡಿಮೆ ಮಾಡಬೇಕಾಗುತ್ತದೆ. ಇದು ಲಾಭದ ಪ್ರಮಾಣವನ್ನು, ಪ್ರಾಫಿಟ್ ಮಾರ್ಜಿನ್, ಕುಗ್ಗಿಸುತ್ತದೆ. ಮುಂಚಿನ ತರಹ ಪರ್ಸನಲ್ ಟ್ರೈನಿಂಗ್ ಬಿಜಿನೆಸ್ ಇವಾಗ ನಡೆಯುತ್ತಿಲ್ಲ. ಹಾಗೂ ಮುಖ್ಯವಾಗಿ ಜಿಮ್ ಟ್ರೈನರ್ಗಳು ಒಂದು ಜಗದಲ್ಲಿ ನಿಲ್ಲದೆ ಜಿಮ್ಗಳನ್ನು ಬದಲಾಯಿಸುತ್ತಾರೆ. ಇದರಿಂದ ನೀವು ಅನೇಕ ಮೆಂಬರ್ಗಳನ್ನು ಒಂದೇ ಬಾರಿಗೆ ಕಳೆದುಕೊಳ್ಳಬಹುದು. ನಿರ್ವಹಣಾ ವೆಚ್ಚ, ಮೇಂಟೆನೆನ್ಸ್ ಕಾಸ್ಟ್. ಕೇವಲ ಜಿಮ್ ತೆರೆದರೆ ಸಾಲದು. ಹೆಚ್ಚಿದ ಬಾಡಿಗೆ, ಎಲೆಕ್ಟ್ರಿಸಿಟಿ ಬಿಲ್, ಟ್ರೈನರ್ಗಳ ಸಂಬಳ, ಹಾಸೆಸಿ ವೆಚ್ಚ ಮತ್ತು ಉಪಕರಣಗಳ ರಿಪೇರಿ, ಇವೆಲ್ಲವೂ ಪ್ರತಿ ತಿಂಗಳು ನಿಮ್ಮ ಜೇಬಿಗೆ ಕತ್ತರಿ ಹಾಕುತ್ತವೆ. ಸೀಸನಲ್ ಬಿಸ್ನೆಸ್. ಜನವರಿ ತಿಂಗಳಲ್ಲಿ ಅಥವಾ ಮದುವೆ ಸೀಸನ್ನಲ್ಲಿ ಬರುವ ಜನಸಂದಣಿ ವರ್ಷಪೂರ್ತಿ ಇರುವುದಿಲ್ಲ. 60% ಜನ ಮೆಂಬರ್ಶಿಪ್ ಪಡೆದ 1 ತಿಂಗಳಲ್ಲೇ ಜಿಮ್ಗೆ ಬರುವುದನ್ನು ನಿಲ್ಲಿಸುತ್ತಾರೆ. ಅಗ್ಗದ ದರದ ಆಫರ್ಗಳು. ದೊಡ್ಡ ದೊಡ್ಡ ಬ್ರ್ಯಾಂಡ್ ಜಿಮ್ಗಳು ವರ್ಷಕ್ಕೆ ಇಷ್ಟೇ 1000 ಎಂದು ಆಫರ್ ಕೊಟ್ಟಾಗ, ಸಣ್ಣ ಜಿಮ್ಗಳು ಅಷ್ಟು ಕಡಿಮೆ ದರಕ್ಕೆ ಸೇವೆ ನೀಡಲು ಸಾಧ್ಯವಾಗದೆ ನಷ್ಟವನ್ನು ಅನುಭವಿಸುತ್ತವೆ. ಸಾರ್ವಜನಿಕರಿಗೆ ಸಂದೇಶ: ಜಿಮ್ ನೋಡುವುದಕ್ಕೆ ಗ್ಲಾಮಸ್ ಆಗಿ ಕಂಡರೂ ಅದರ ಹಿಂದಿನ ಆರ್ಥಿಕ ಸ್ಥಿತಿ ತುಂಬಾ ಕಷ್ಟಕರವಾಗಿದೆ. ನೀವು ಕೇವಲ ಫ್ಯಾಷನ್ ಅಥವಾ ಯಾರದೋ ಮಾತು ಕೇಳಿ ಜಿಮ್ ಉದ್ಯಮಕ್ಕೆ ದಯವಿಟ್ಟು ಇಳಿಯಬೇಡಿ. ಸರಿಯಾದ ಮಾರುಕಟ್ಟೆ ಸಂಶೋಧನೆ ಇಲ್ಲದೆ ಹಣ ಹೂಡುವುದು ಅಪಾಯಕಾರಿ. ನೀವು ಕಷ್ಟಪಟ್ಟು ದುಡಿದ ಬಂಡವಾಳದ ಹಣ ಖಂಡಿತ ವಾಪಸ್ ಬರುವುದಿಲ್ಲ. ಕೊನೆಯ ಮಾತು: ವ್ಯವಹಾರ ಮಾಡುವ ಮುನ್ನ ಲಾಭದ ಜೊತೆಗೆ ನಷ್ಟದ ಸಾಧ್ಯತೆಗಳನ್ನು ಲೆಕ್ಕ ಹಾಕಿ. ಅನೇಕ ಜಿಮ್ಗಳು ನಷ್ಟಗೊಂಡು ಸೇಲ್ಗೆ ಅಂದರೆ ಮರು ಮಾರಾಟಕ್ಕೆ ಬಂದಿದೆ.